ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿವೃತ್ತ ವರದಿಗಾರ. ರಾಜ್ಯದಲ್ಲಿಯೇ ಅತ್ಯಂತ ಕಡಿಮೆ ಅರಣ್ಯ ಪ್ರದೇಶ ಇರುವಂಥದ್ದು ವಿಜಯಪುರ ಜಿಲ್ಲೆ. ಸರ್ಕಾರದ ಮಟ್ಟದಲ್ಲೇ ಅಧಿಕೃತವಾಗಿ ರಾಜ್ಯದಲ್ಲಿ ಅತಿ ಕಡಿಮೆ ಇರುವಂತಹ ಪ್ರದೇಶ ಅಂತೇಳಿ ವಿಜಯಪುರ ಜಿಲ್ಲೆ ಗುರುತಿಸ್ಕೊಂಡಿರ್ತದೆ. ಹಾಗಾಗಿನೇ ಈ ಜಿಲ್ಲೆಯಲ್ಲಿ ಹಸಿರೀಕರಣ ಮಾಡಬೇಕು ಅಂತೇಳಿ ಪ್ರತಿ ಬಾರಿಯೂ ಸರ್ಕಾರ ಒಂದಲ್ಲ ಒಂದು ಯೋಜನೆಯನ್ನು ಘೋಷಣೆ ಮಾಡುತ್ತೆ. ಈ ಹಿಂದೆ KBJNL ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಕಡಿಮೆ ದರದಲ್ಲಿ ಸಸಿಗಳನ್ನು ರೈತರಿಗೆ ವಿತರಣೆ ಮಾಡಲಾಗ್ತಿತ್ತು. ಆ ಮೂಲಕ ಜಿಲ್ಲೆಯಲ್ಲಿ ಮರಗಳ ಸಂಖ್ಯೆಯನ್ನು ಅಧಿಕ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ಬಂದ್ ಆಗಿರೋ ಕಾರಣ, ಅಂದರೆ ಹಣದ ಕೊರತೆ ಉಂಟಾಗಿರೋ ಕಾರಣ ಅದು ಬಂದಾಗಿತ್ತು. ಹಾಗಾಗಿ ಸರ್ಕಾರ ಅಂದರೆ ಸಾಮಾಜಿಕ ಅರಣ್ಯ ಇಲಾಖೆ ಸೇರಿದಂತೆ ಜಿಲ್ಲಾಡಳಿತ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹಿಡ್ಕೊಂಡು ಬೇರೆ ಬೇರೆ ರೀತಿ ಅಲ್ಲಲ್ಲಿ ಗಿಡಗಳನ್ನು ಅಂಟಿಸಿ ಮತ್ತೆ ಹಸಿರೀಕರಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಒಂದು ಕ್ರಮವನ್ನು ಕೈಗೊಂಡಿತ್ತು. ಆದರೆ ಅದಕ್ಕೆ ಅಬಾಸ್ ಅನ್ನೋ ರೀತಿ ಒಂದು ಕೆಲಸಗಳು ಆಗ್ತಿರುತ್ತದೆ. ಎಲ್ಲೆಲ್ಲಿ ಗಿಡಗಳನ್ನು ಹಚ್ಚಿದ್ದಾರೆ ಅವುಗಳಿಗೆ ನೀರೇ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬಂದಿರ್ತದ್ದು. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತಂದರೆ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಕಗ್ಗೋಡ ಗ್ರಾಮ ಏನಿದೆ, ಇಲ್ಲಿ ಒಂದು ಸಮಸ್ಯೆ ಕಾಣ್ತಿರುತ್ತದೆ. ಯಾಕಂದರೆ ಕಗ್ಗೋಡ ಗ್ರಾಮದಲ್ಲಿ ಸುಮಾರು 20 ಎಕರೆ 15ರಿಂದ 20 ಎಕರೆ ಜಮೀನಲ್ಲಿ ಸರ್ಕಾರಿ ಜಾಗದಲ್ಲಿ ಒಂದು ಗಿಡಗಳನ್ನ ಇಟ್ಟಿದ್ದಾರೆ. ಸುಮಾರು 1200 ಸಸಿಗಳನ್ನು ಹಾಕಿ ಗಿಡಗಳನ್ನು ಒಂದು ಹಂತಕ್ಕೆ ಬಂದಿವೆ. ಆದರೆ ಅವುಗಳಿಗೆ ನೀರಿನ ಸಮಸ್ಯೆ ಉಂಟಾಗಿರುತ್ತದೆ. 6 ತಿಂಗಳಿಂದ ಮಳೆಗಾಲದಲ್ಲಿ ಅವುಗಳನ್ನು ಸಹಜವಾಗಿ ನಾಟಿಯನ್ನು ಮಾಡಿದ್ದಾರೆ. ಆದರೆ ಈಗ ಅವು ಒಂದು ಹಂತಕ್ಕೆ ಬೆಳೆದಿವೆ. ಆದರೆ ಈಗ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ಅವುಗಳಿಗೆ ನೀರು ಕೊಡಬೇಕು. ಮಳೆಗಾಲದಲ್ಲಿ ಕೊಡದೇ ಇದ್ರೂ ಅನಿವಾರ್ಯ, ಒಂದೊಂದ್ಸರಿ ಮಳೆಯಿಂದ ನೀರು ತಗೊಳುತ್ತೆ. ಆದರೆ ಬೇಸಿಗೆ ಕಾಲದಲ್ಲಿ ಅವುಗಳಿಗೆ ನೀರು ಕೊಡಬೇಕು. ಆದರೆ ಸರ್ಕಾರ ಆ ಕೆಲಸವನ್ನು ಮಾಡ್ತಾ ಇಲ್ಲ. ಬೇಸಿಗೆ ಕಾಲದಲ್ಲೇ ನೀರು ಕೊಡದೇ ಇರೋ ಕಾರಣಕ್ಕೆ ಅವೆಲ್ಲ ಒಣಗಿ ಹೋಗುವಂತಹ ಪರಿಸ್ಥಿತಿ ಇರುವಂಥದ್ದು. ಇದು ಕಗ್ಗೋಡ ಗ್ರಾಮದಲ್ಲಿರುವಂಥದ್ದು ಕೇವಲ ಒಂದು ಉದಾಹರಣೆ. ಇದು ವಿಜಯಪುರ ಜಿಲ್ಲೆಯ ಬಹುತೇಕ ಭಾಗಗಳಲ್ಲಿ ಇದಿರುವಂಥದ್ದು. ವಿಜಯಪುರ ಜಿಲ್ಲೆ ಎಲ್ಲ ಭಾಗಗಳಲ್ಲೂ ಈ ರೀತಿಯ ಮರಗಳನ್ನು ಬೆಳೆಸೋದಕ್ಕೆ ಅರಣ್ಯ ಇಲಾಖೆ, ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಂಡಿದೆ ಮತ್ತು ಆಲ್ರೆಡಿ ಸಸಿಯನ್ನು ನೆಟ್ಟಿದೆ. ಆದರೆ ಅದನ್ನ ಬೆಳೆಸೋವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಒಂದು ಸಮಸ್ಯೆ ಉಂಟಾಗ್ತಿರುವಂಥದ್ದು. ಸಿಂಹದೇವಿ ಕೇಳಿದ್ರೆ ನಮಗೆ ಹಣ ಕೊಟ್ಟಿಲ್ಲ, ಟ್ಯಾಂಕರ್ಗೆ ನೀರಿಲ್ಲ, ಈ ರೀತಿಯ ಬೇರೆ ಬೇರೆ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ. ಆದರೆ ಜನರು ಪ್ರಶ್ನೆ ಮಾಡ್ತಾ ಇರುವಂಥದ್ದು ಅವೆಲ್ಲ ಇಲ್ಲ ಅಂತಂದ್ರೆ ಯಾಕೆ ಅನಿಸಿದ್ರೆ ಅಂತೇಳಿ. ಯಾಕೆ ಒಂದ್ಸರಿ ಹಚ್ಚಿದ ಮೇಲೆ ಅವು ಬಹುತೇಕ ಬಿದ್ದು ಹೋದ್ರೆ ಮತ್ತೆ ಬೆಳೆಯೋದು ಬಹಳ ಕಷ್ಟ ಅಂತೇಳಿ. ಅಲ್ಲಿ ರೈತರು ಹೇಳ್ತಾ ಇದ್ರು, ಒಂದು ಕಟ್ಟಡ ಕಟ್ಟಿದ್ರೆ ಅದು ಬಿದ್ದೋದ್ರೆ ಮತ್ತೆ ಪುನಃ ಕಟ್ಬೋದು, ಆದರೆ ಒಂದ್ಸರಿ ಬೆಳೆದಿರುವಂತಹ ಮರ ಬಿದ್ದೋದ್ರೆ ಮತ್ತೆ ಅದನ್ನ ಹೇಗೆ ಬೆಳೆಸೋದು ಅಂತ ಹೇಳಿ. ಹಾಗಾಗಿ ಇದನ್ನಾದರೂ ಇಲಾಖೆಯವರು, ಸರ್ಕಾರದವರು ಮನದಟ್ಟು ಮಾಡಿಕೊಂಡು ಆದ್ಯತೆಯನ್ನು ಈ ಜಿಲ್ಲೆಗೆ ಕೊಡಬೇಕಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಇರೋದ್ರಿಂದ ಅದನ್ನು ಬೇಗ ಇಂಪ್ರೂವ್ ಮಾಡಿ ಅರಣ್ಯ ಪ್ರದೇಶಕ್ಕೆ ಬಹಳಷ್ಟು ಮಹತ್ವ ಕೊಡಬೇಕಾಗಿರುವಂಥದ್ದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳ ಕರ್ತವ್ಯ ಆಗಿರುವಂಥದ್ದು. ಹಾಗಾಗಿನೇ ಮುಖ್ಯವಾಗಿ ಎಲ್ಲ ಕೆಲಸಗಳನ್ನು ಬಿಟ್ಟು ಜರೂರಾಗಿ ಇದಕ್ಕೆ, ಅಂದರೆ ಈಗ ಬೇಸಿಗೆ ಆರಂಭ ಆಗಿರೋ ಕಾರಣ ಕನಿಷ್ಠ 2-3 ತಿಂಗಳಾದರೂ ಸತತವಾಗಿ ಅದಕ್ಕೆ ನೀರು ಕೊಡೋ ವ್ಯವಸ್ಥೆ ಮಾಡಿದರೆ ಮತ್ತೆ ಮುಂದೆ ಮಳೆಗಾಲಕ್ಕೆ ಸಹಜವಾಗಿ ಅದು ಮಳೆ ಬಂದು ಅಲ್ಲಿ ನೀರಿನ ಬವಣೆ ಕಡಿಮೆ ಆಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈಗ ಬೇಸಿಗೆ ಆರಂಭವಾಗ್ತಿರೋದ್ರಿಂದ ಈಗ ನೀರು ಕೊಡುವಂಥ ಅನಿವಾರ್ಯತೆ ಇರುವಂಥದ್ದು. ಆದರೆ ಅಧಿಕಾರಿಗಳು ಈ ರೀತಿ ಸುಳ್ಳು ಸಬೂಬನ್ನು ಹೇಳ್ಕೊಂಡು ಈ ರೀತಿ ಮಾಡೋದ್ರಿಂದ ಅವುಗಳ ಪರಿಸ್ಥಿತಿ ಏನಾಗಬಾರ್ದು ಅಂತ ಹೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಕೆಲವು ಭಾಗಗಳಲ್ಲಿ ಈಗ ಉದಾಹರಣೆಗೆ ಕಗ್ಗೋಡ ಭಾಗದಲ್ಲಿ ಸಿದ್ದಪ್ಪನ ರೈತ ಖುದ್ದು ಅವರೇ ತಮ್ಮ ಬೋರ್ವೆಲ್ ಮೂಲಕ ಅಲ್ಲಿ ನೀರನ್ನು ಉಣಿಸುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಆದರೆ ಎಲ್ಲ ಭಾಗದಲ್ಲೂ ಈ ರೀತಿ ರೈತರು ಸಿಗೋದು ಬಹಳಷ್ಟು ಕಷ್ಟ. ಯಾಕಂದರೆ ಸರ್ಕಾರದಿದೆ, ಮಾಡಿದ್ರೆ ಮಾಡಲಿ ಬಿಟ್ಟರೆ ಬಿಡಲಿ ಅನ್ನೋ ಮನಸ್ಥಿತಿ ಉಂಟಾದರೆ ಅದು ಬೆಳೆಯೋದು ಬಹಳ ಕಷ್ಟ. ಆದರೆ ಸಿದ್ದಪ್ಪ ಅಂತವರು ಇಲ್ಲ, ಅದನ್ನು ನೀರಾದ ಹೇಗಾದ್ರೂ ಮಾಡಿ ಉಳಿಸೋಣ, ಯಾಕಂದರೆ ಅವು ನಮಗೆಲ್ಲ ಆಕ್ಸಿಜನ್ ಕೊಡುವಂಥವು, ನಮಗೆ ಜೀವಕ್ಕೆ ಉಸಿರಾಗಿರುವಂಥ ಅವೆಲ್ಲ ಗಿಡಗಳು, ಅವುಗಳನ್ನು ಬೆಳೆಸುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಯಾಕಂದರೆ ಈಗ ಸಮಯದಲ್ಲಿ ಕೈ ಬಿಟ್ಟರೆ ಮುಂದೆ ಇನ್ನು ಯಾವಾಗ ಬರ್ತೇವೆ ಅಂತೇಳಿ. ಬೇಸಿಗೆಯಲ್ಲಿ ಒಂದ್ಸರಿ ಒಣಗಿ ಹೋಗ್ಬಿಟ್ರು ಅಂದರೆ ಮತ್ತೆ ಮಳೆಗಾಲದಲ್ಲಿ ನೀರು ಹಾಕಿದ್ರು ಏನು ಪ್ರಯೋಜನ ಇಲ್ಲ, ಮತ್ತು ಯಾವಾಗ ಮಳೆ ಆದರೂ ಏನು ಪ್ರಯೋಜನ ಇಲ್ಲವಂಥ ಪರಿಸ್ಥಿತಿ ಇರೋದ್ರಿಂದ ಅದೇ ರೀತಿ ಸರ್ಕಾರ ಸಹಿತ ಈಗ ಕ್ರಮವನ್ನು ಕೈಗೊಂಡು ಆದಷ್ಟು ಬೇಗ ಜರೂರಾಗಿ ಈ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಮತ್ತು ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.